ಅಲ್ಲಿ ಇಲ್ಲಿ ನೋಡುವೆ ಏಕೆ ಅಲ್ಲಿ ನಮಗೆ ಅಲ್ಲಿ ಹೋದರೆ ಬಟ್ ಅಲ್ಲಿ ಏನಾಯಿತು ಅಂದರೆ ನಮಗೆ ಚೇಸಿಂಗು ಗೀಸಿಂಗು ಸಾಂಗ್ ಪಿಕ್ಚರೈಸೇಷನ್ನು ಎಲ್ಲ ಆಯಿತು. ಅಲ್ಲೊಂದು ಐಡಿಯಾ ಬಂತು, ಇಷ್ಟು ದೂರ ಬಂದಿದ್ದೀವಿ, ನೇಪಾಲು ಮೌಂಟ್ ಎವರೆಸ್ಟ್ ಎರಡೂ ಒಂದೇ. ಮೌಂಟ್ ಎವರೆಸ್ಟ್ ಹೋಗ್ಬೇಕಾದ್ರೆ ನೇಪಾಲ್ ಗೌರ್ಮೆಂಟ್ ಪರ್ಮಿಷನ್ ಬೇಕು. ಮೌಂಟ್ ಎವರೆಸ್ಟ್ ಯಾಕೆ ನೋಡಬಾರ್ದು ನಾವು ಅಂತ ಐಡಿಯಾ ಬಂತು. ಶೂಟ್ ಯಾಕೆ ಮಾಡಬಾರ್ದು ಅನ್ನೋ ಐಡಿಯಾ ಬಂತು ನನಗೆ. ಶೂಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಸರಿ, ಅಲ್ಲಿ ರಾಯಲ್ ನೇಪಾಲ್ ಏರ್ಲೈನ್ಸ್ ನೆನಪಿದೆ. ಆ ರಾಯಲ್ ನೇಪಾಲ್ ಏರ್ಲೈನ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಈಗ ನಾನು ಇದಕ್ಕೆ ಹೋಗಬೇಕು, ಮೌಂಟ್ ಎವರೆಸ್ಟ್ ಶೂಟ್ ಮಾಡಬೇಕು, ಪರ್ಮಿಷನ್ ಕೊಡ್ತೀರ? ಪರ್ಮಿಷನ್ ಕೊಡ್ತೀವಿ, ಏನಿಲ್ಲ, ನೀವು ಚಾರ್ಟರ್ ಮಾಡಬೇಕು ಪ್ಲೇನ್. ನಾನು ಬಿಕಾಸ್ ನೋಬಡಿ ಎಲ್ಸ್ ಈಸ್ ಅಲೌಡ್. ನೀವು ಚಾರ್ಟರ್ ಮಾಡಿ. ಎಷ್ಟು ಚಾರ್ಟ್ರ್? 25,000 ರೂಪಾಯಿ ಚಾರ್ಟ್ರ್. ಓಕೆ, 25,000 ರೂಪಾಯಿ ಚಾರ್ಟ್ರ್ ಮಾಡಿ. ಚಾರ್ಟ್ರ್ ಮಾಡಿ ಮೌಂಟ್ ಎವರೆಸ್ಟ್ ಶೂಟ್ ಮಾಡೋದು ಅಂತ ಆಗೋಯ್ತು. ಆಗೋದ್ವೆ ಎಲ್ಲ ರೆಡಿಯಾಗಿ ಪ್ಲೇನು ಇನ್ನೇನು ತೆಗೆದು ಕ್ಯಾಮ್ರಾ ಎಲ್ಲ ಇಡಬೇಕು ಸರ್. ಆ ಕ್ಯಾಮ್ರಾ ಇಡಬೇಕಾದ ಟೈಮಿಗೆ ಸರಿಯಾಗಿ ಪೈಲಟ್ ಬಂದು ನೋಡ್ದ, ಏನೇನಿದೆ ನಿಮ್ಮದು, ವಾಟ್ ಆರ್ ದಿ ಮೆಟೀರಿಯಲ್ಸ್ ಯು ಆರ್ ಗೋಯಿಂಗ್ ಟು ಲೋಡ್ ಆನ್ ಮೈ ಫ್ಲೈಟ್ ಅಂತಂದ. ತೋರಿಸ್ತಾ ಇದ್ದರೆ ಅಲ್ಲಿ ಆಗಿನ ಕಾಲದಲ್ಲಿ ಈ ಥರ ಬ್ಯಾಟ್ರಿ ಪ್ಯಾಕ್ಗಳು ಬರ್ತಾ ಇರಲಿಲ್ಲ. ನಿಮಗೆ ಜ್ಞಾಪಕ ಇರ್ಬೋದು, ಕ್ಯಾಮ್ರಾ ಮನ್ಗಳಿಗೆ ಜ್ಞಾಪಕ ಇರ್ತಾ. ಆಗಿನ ಕಾಲದ ಬ್ಯಾಟ್ರಿ, ಚಿಕ್ಕ ಬ್ಯಾಟ್ರಿ, 6 ವೋಲ್ಟ್ಸ್ ಬ್ಯಾಟ್ರಿ, ಜ್ಞಾಪಕ ಇದೆಯಾ? ಅದರಲ್ಲಿ ಬ್ಯಾಟ್ರಿ ಆ್ಯಸಿಡ್ ಇರಬೇಕು ಅದರಲ್ಲಿ. ಅವನು ಹೇಳ್ದ, ಬ್ಯಾಟ್ರಿ ನೋಡ್ಬಿಟ್ಟು ಹೇಳ್ದೆ, ಇದು ವಾಟ್ ಈಸ್ ದಿಸ್ ಬ್ಯಾಟ್ರಿ ಅಂತಂದ. ಅದೇ ಹೇಳಿದೆ, ಇಟ್ಸ್ ಅ ಬ್ಯಾಟ್ರಿ, there is acid in it? Yes, acid in it. I will not allow this. ಆ್ಯಸಿಡ್ ಒಂದು ಡ್ರಾಪ್ ಬಿದ್ರೂ ಫ್ಲೈಟ್ ತೂತಾಗೋಗ್ಬಿಡುತ್ತೆ. ಆ್ಯಸಿಡ್ ಒಂದು ಡ್ರಾಪ್ ಬಿದ್ರೂ ಫ್ಲೈಟ್ ತೂತಾಗಿ ಫ್ಲೈಟನ್ನೇ ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಐ ವಿಲ್ ನಾಟ್ ಅಲೋ ದಿಸ್ ಅನ್ಬಿಟ್ಟ. ಬ್ಯಾಟ್ರಿ ಇಲ್ಲದೆ ನಾವೇನು ಶೂಟ್ ಮಾಡೋದು? ಅಲ್ಲ ಸರ್, ಹೃದಯನಾಗ ಎತ್ಕೊಂಡು ಮನುಷ್ಯ ಉಸಿರಾಡು ಅಂದರೆ ಹೆಂಗೆ ಆಡ್ತಾನೆ? ಹೃದಯನಾಗ ತಗೊಂಡ್ಬಿಡ್ತಾ ಇದ್ದೀರಾ ನೀವು? ಆಡಲಿಲ್ಲ. ಸರಿ, ಏನು ಮಾಡೋದು ಯೋಚನೆ. ಅದು ನಾನು ತಕ್ಷಣ ಹೋದೆ, ಯುವರ್ ಪೈಲಟ್ ಈಸ್ ನಾಟ್ ಅಲೋಯಿಂಗ್ ಮೀ ಟು ಟೇಕ್ ದಿ ಬ್ಯಾಟ್ರಿ ಆನ್ ಟು ದಿ ಫ್ಲೈಟ್, ವಾಟ್ ಶಾಲ್ ಐ ಡೂ ಅಂತ ಅಲ್ಲಿ ಮ್ಯಾನೇಜರ್ಗೆ ಕೇಳಿದೆ, ಏರ್ಪೋರ್ಟ್ ಮ್ಯಾನೇಜರ್ಗೆ. ಯು ಕಾಂಟ್ಯಾಕ್ಟ್ ಅವರ್ ಚೀಫ್. ಸರ್, ರಾಯಲ್ ನೇಪಾಲ್ ಏರ್ಲೈನ್ಸ್ ಹೋದೆ ಅವ್ರ ಆಫೀಸ್ಗೆ, ಹೆಡ್ ಆಫೀಸ್ಗೆ. ನೋಡೋಕೆ ಅವರು ಇದನ್ನು ಕೇಳಿದೆ, ಅದೇ ವಾಟ್ ಎವರ್ ಮೈ ಪೈಲಟ್ ಈಸ್ ದಿ ಕಿಂಗ್ ಆಫ್ ದಿ ಫ್ಲೈಟ್, ವಾಟ್ ಎವರ್ ಹೀ ಸೇಸ್ ಈಸ್ ಫೈನಲ್, ಐ ಹ್ಯಾವ್ ನೋ ಅಥಾರಿಟಿ ಓವರ್ ರೂಲಿಂಗ್ ಹಿಮ್ ಅಂತ. ಏನು ಸರ್ ಮಾಡೋದು? 25,000 ರೂಪಾಯಿ ಕಟ್ಬಿಟ್ಟಿದ್ದೀನಿ, ಅವ್ರು ವಾಪಸ್ ಕೊಡ್ತಾನೆ ಅನ್ನೋದು ಗೊತ್ತಿಲ್ಲ ನನಗೆ. ಸರಿ, ಬಂದೆ. ಅದನ್ನು ಭಾಳ ಯೋಚನೆ ಮಾಡ್ತಾ ಬರ್ತಾ ಇದ್ದಾಗೆ ಅಲ್ಲೇನಾಯಿತು ಅಂದರೆ, ಆ ರಸ್ತೆಯಲ್ಲಿ ಬರ್ತಾ ಇದ್ದಾಗೇ ಟೈರ್ ವಲ್ಕನೈಸಿಂಗ್ ಅಂತ ಬೋರ್ಡ್ಗಳು ಹಾಕಿದ್ರು. ಆ ಬೋರ್ಡ್ಗಳು ಹಾಕಿದ್ದಾಗ ನನಗೊಂದು ಐಡಿಯಾ ಬಂತು, ಒಳ್ಳೆ ಐಡಿಯಾ ಸಿಕ್ತು ಇದು. ಯಾಕೆಂದರೆ ನಮ್ಮ ಅಂಬಾಸಿಡರ್ ಕಾರುಗಳಿಗೆ ನಾವು ಬ್ಯಾಟ್ರಿ ಇಡಬೇಕಾದ್ರೆ ಅದ್ರ ಕೆಳಗಡೆ ನಮ್ಮ ಇದ್ರದ್ದು ಟ್ಯೂಬ್ದು ರಬ್ಬರ್ ಶೀಟ್ ಇದೆ ಗೊತ್ತಾ, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಬ್ಯಾಟ್ರಿ ಇಡ್ತಾಯಿದ್ವಿ. ಯಾಕೆಂದರೆ ಅಕಸ್ಮಾತ್ ಆ್ಯಸಿಡ್ ಬಿದ್ದರೆ ಆ ಫ್ರೇಮ್ ಒಡೆದೋಗ್ಬಾರ್ದು, ಅದ್ರ ಮೇಲೆ ಬಿದ್ದು. ಇದು ಟ್ಯೂಬ್ಗೆ ಏನಾಗಲ್ಲ, ರಬ್ಬರ್ ಟ್ಯೂಬ್ಗೆ ಟೈರ್ ಇರ್ತದೆ, ದೇ ಆರ್ ಆಲ್ ಕಂಡೀಷನ್ಡ್, ಓವರ್ ಕಂಡೀಷನ್ಡ್ ಅವೆಲ್ಲ. ಅದ್ರ ಮೇಲೆ ಆ್ಯಸಿಡ್ ಬಿದ್ದರೂ ಏನಾಗಲ್ಲ, ಅದು ಆ್ಯಸಿಡ್ ಪ್ರೂಫ್ ಅದು ಟ್ಯೂಬ್ಗಳು. ಅದು ನನಗೆ ಜ್ಞಾಪಕ ಬಂತು. ಇದು ಅಂಬಾಸಿಡರ್ನಲ್ಲಿ ಇಡ್ತಾ ಇದ್ದಿದ್ದು ಜ್ಞಾಪಕ ನನಗೆ. ಒಂದು ಗಾಡಿ ನಿಲ್ಲಿಸಿದ ಒಂದು ಟ್ಯೂಬ್ ತೊಗೊಂಡೆ ನಾನು. ಟ್ಯೂಬ್ ತೊಗೊಂಡು ಕಟ್ ಮಾಡಿಸ್ಕೊಂಡೆ ಅವನ ಹತ್ರ. ಸೀದಾ ಬಂದೆ ಇವನ ಹತ್ರ, ಪೈಲಟ್ ಹತ್ರಕ್ಕೆ ಬಂದೆ. ಅದಕ್ಕೆ ವಾಟ್ ಎವರ್ ಯು ವಾಂಟ್ ಐ ವಿಲ್ ಡೂ. ಅವನಿಗೆ ಲಂಚ, ವಾಟ್ ಎವರ್ ಯು ವಾಂಟ್ ಐ ವಿಲ್ ಡೂ, ಬಟ್ ಯು ಅಲೋ ದಟ್. ದೇರ್ ಇಸ್ ಒನ್ ರೆಮಿಡಿ. In our India, we do like this.
to make it acid proof, we will make it like this. We will wrap it in this thing, ಅದರಲ್ಲಿ in a tube, and we will do this. Let me see ಅಂತ ನಾವು ಅದಕ್ಕೆ ಅದು ಒಂದು ತೆಗೆದು ಡ್ರಾಪ್ ತೆಗೆದು ಅದಕ್ಕೆ ಹಾಕಾಯಿತು. ಅದೇನು ಆಗಲಿಲ್ಲ ಪುಣ್ಯಕ್ಕೆ. ದೆನ್ ಯು ರ್ಯಾಪ್ ಇಟ್ ನೈಸ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಚೆನ್ನಾಗಿ ದಾರದಲ್ಲಿ ಅದನ್ನೆಲ್ಲ ಕಟ್ಟಿ ಆ ಟರ್ಮಿನಲ್ಸ್ ಮಾತ್ರ ಬಿಟ್ಕೊಂಡು ಅದರಿಂದ 2 ಲೀಡ್ ತಗೊಂಡು ಆಮೇಲೆ ಅವ್ನಿಗೇನು ಖುಷಿಯಾಗೋಯ್ತು, ಏನು ಕಥೆನೋ ಅವ್ನಿಗೇನು ಖುಷಿ ಆಗೋಯ್ತು. ಇಟ್ಸ್ ವೆರಿ ಗುಡ್. ರಾಜ್ಕುಮಾರ್ ನೋಡ್ಬಿಟ್ಟು ಅದು ಬೇರೆ ಅವನು ಇಸ್ ದಿ ಹೀರೋ ಎಸ್ ಈಸ್ ದಿ ಹೀರೋ, ವೆರಿ ಗುಡ್ ಅಂದ್ಬಿಟ್ಟು ಒಂದು ಸಲ ಮೌಂಟ್ ಎವರೆಸ್ಟ್ ಮೇಲೆ ಸುತ್ತ. ಮೌಂಟ್ ಎವರೆಸ್ಟ್ ಮೇಲೆ ಸುತ್ತ. ಯು ವಾಂಟ್ ಟು ಗೋ ಅಗೇನ್, ಯು ವಾಂಟ್ ಟು ಸಿ ಅಗೇನ್, ಯು ವಾಂಟ್ ಟು ಶೂಟ್ ಅಗೇನ್, ಎಸ್ ಅಂತಂದ್ರೆ ಎರಡು ಸಲ ನೋಡಿದಾಗ ಅದರಲ್ಲಿ ಹೇಳ್ತಾರೆ ದಟ್ ಈಸ್ ಮೌಂಟ್ ಎವರೆಸ್ಟ್. ಅವ್ನು ಪೈಲಟ್ ಹೇಳ್ತಾನೆ ದಟ್ ಈಸ್ ಮೌಂಟ್ ಎವರೆಸ್ಟ್, ಸಿ ಇಫ್ ಎನಿಥಿಂಗ್ ಈಸ್ ದೇ ಅಂತ ನೀನು ಡೈಲಾಗ್ ಕೊಟ್ಟ ಅವನಿಗೆ. ಡೈಲಾಗು ಇದೆ ಅದರಲ್ಲಿ. ಎವರೆಸ್ಟ್ ತೋರಿಸ್ತೀವಿ ಅದರಲ್ಲಿ. ದ್ಯಾಟ್ಸ್ ಒನ್. ಯಾರೂ ಮಾಡಿಲ್ಲ ಇದುವರೆಗೂ, ಯಾರು ಎವರೆಸ್ಟ್ ಮೇಲೆ ಹೋಗಿ ಫ್ಲೈಟ್ ಮಾಡಿ ಶೂಟ್ ಮಾಡಿ ಎವರೆಸ್ಟ್ ಯಾರೂ ತೋರಿಸಿಲ್ಲ. ಅಫ್ಕೋರ್ಸ್ ಇದರಲ್ಲೆಲ್ಲ ಬಂದುಬಿಟ್ಟಿದೆ, ಅದರಲ್ಲಿ ಜಿಯೋಗ್ರಫಿಕ್ ಇದರೆಲ್ಲ ಬಂದುಬಿಟ್ಟಿದೆ. ಇವಾಗೆಲ್ಲ ಟಿ ವಿ ಬಂದಮೇಲೆ ಎಲ್ಲ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಅವಾಗ ಯಾರು ತೋರಿಸಿದ್ರು? ಆ ಮೌಂಟ್ ಎವರೆಸ್ಟ್ ಯಾರು ತೋರಿಸಿದ್ದಾರೆ ಸರ್? 1978 ಯಾರು ತೋರಿಸಿದ್ದಾರೆ ಹೇಳಿ ನನಗೆ? ಯಾರು ತೋರಿಸಿದ್ದಾರೆ? ಸೊ ಇದನ್ನು ಶುರು ಮಾಡಿಕೊಂಡು ಆಮೇಲೆ ಬಂದು ಚಂದ್ರನಿಗೊಮ್ಮೆ ಫಿನಿಷ್ ಮಾಡಿದ್ವಿ. ಒಲವಿಲ್ಲದ ಸೇರುವೆ